ఏమదిరింది నీకేమర్థమైంది? అదే అన్న ప్రేతాత్మ దాని పరిస్థితి ఇక్కడేదో ఉంది. ఉంది కాబట్టే వచ్చాం. ఎక్కడుంది? సువర్ణమాయకు విచ్చేసినందుకు ధన్యవాదములు. ನಾವಿವತ್ತ ಮಾತಾಡ್ತಿರೋದು ಬೆಲ್ಲಂಕೊಂಡ ಸಾಯಿ ಶ್ರೀನಿವಾಸ್ ಅವರ ಕಿಷ್ಕಿಂಧಾಪುರಿ ಮೂವಿ ಬಗ್ಗೆ. ಕಿಷ್ಕಿಂಧಾಪುರಿ 2025ರಲ್ಲಿ ರಿಲೀಸ್ ಆಗಿರುವಂಥ ಭಾರತೀಯ ತೆಲುಗು ಭಾಷಾ ಭಯಾನಕ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಇದನ್ನು ಕೌಶಿಕ್ ಪೆಗಲಾಪತಿಯವರು ಬರೆದು ನಿರ್ದೇಶಿಸಿದ್ದಾರೆ. ಇದನ್ನು ಶೈನ್ ಸ್ಕ್ರೀನ್ ಆನಂದ್ ಮಾಧ್ಯಮಕವಾಗಿ ಸಾಹು ಗಣಪತಿಯವರು ನಿರ್ಮಿಸಿದ್ದಾರೆ ಮತ್ತು ಬೆಲ್ಲಂಕೊಂಡ ಸಾಯಿ ಶ್ರೀನಿವಾಸ್, ಅನುಪಮ ಪರಮೇಶ್ವರಂ ಮತ್ತು ಸ್ಯಾಂಡಿ ಅವರು ಈ ಒಂದು ಮೂವಿಯಲ್ಲಿ ನಟಿಸಿದ್ದಾರೆ. ಈ ಒಂದು ಮೂವಿ ಬಂದ್ಬಿಟ್ಟು ಸೆಪ್ಟೆಂಬರ್ 12, 2025ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು ಮತ್ತು ವಿಮರ್ಶಕರಿಂದ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯಿತು ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯನ್ನು ಕಂಡಿತು. ರಾಕ್ಷಸುಡು ನಂತರ 6 ವರ್ಷಗಳಿಗೂ ಹೆಚ್ಚು ಕಾಲ ಶ್ರೀನಿವಾಸ್ ಅವರ ಮೊದಲ ಚಿತ್ರವಾಗಿದ್ದು, ತನ್ನ ಜೀವಿತಾವಧಿಯಲ್ಲಿ 34.10 ಕೋಟಿಗೂ ಹೆಚ್ಚು ಗಳಿಸಿತ್ತು. ಈ ಒಂದು ಮೂವಿಯಲ್ಲಿ ಕಾಸ್ಟಿಂಗ್ ಬಗ್ಗೆ ನಾವು ನೋಡೋದಾದರೆ, ರಘುವನಾಗಿ ಬೆಲ್ಲಂಕೊಂಡ ಶ್ರೀನಿವಾಸ್ ಅವರು ಕಾಣಿಸ್ಕೊಂಡಿದ್ದಾರೆ ಮತ್ತು ಮೈಥಿಲಿಯಾಗಿ ಅನುಪಮ ಪರಮೇಶ್ವರನ್ ಅವರು ಕಾಣಿಸ್ಕೊಂಡಿದ್ದಾರೆ. ಮಿಶ್ರವ ಪುತ್ರನಾಗಿ ಸ್ಯಾಂಡಿ ಅವರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಾಘವನ ಆತ್ಮೀಯ ಗೆಳೆಯ ಸುಮಿತ್ ಪಾತ್ರದಲ್ಲಿ ಸುದರ್ಶನ್ ಅವರು ಕಾಣಿಸ್ಕೊಂಡಿದ್ದಾರೆ. ವಿ ಹರಿ ಪಾತ್ರದಲ್ಲಿ ಹೈಪರ್ ಆದಿಯವರು ಕಾಣಿಸ್ಕೊಂಡಿದ್ದಾರೆ. ಮುರುಗನ್ ಪಾತ್ರದಲ್ಲಿ ಶ್ರೀಕಾಂತ್ ಅಯ್ಯಂಗರ್ ಅವರು ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಸ್ವಾಮೀಜಿಯಾಗಿ ಮಕರಂದ್ ದೇಶಪಾಂಡೆ ಅವರು ಸಹ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಿಷ್ಕಿಂಧಾಪುರಿ ಮೂವಿಯ ರೈಟ್ಸ್ ಬಗ್ಗೆ ನಾವು ನೋಡೋದಾದರೆ, ಕಿಷ್ಕಿಂಧಾಪುರಿ ಸೆಪ್ಟೆಂಬರ್ 12, 2025ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಯಿತು ಮತ್ತು ಅಕ್ಟೋಬರ್ 24, 2025ರಿಂದ OTTಯಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಒಂದು ಮೂವಿಯ ಸ್ಟ್ರೀಮಿಂಗ್ ಹಕ್ಕುಗಳನ್ನು ನಾವು ನೋಡುವುದಾದರೆ, ಜಿ ತೆಲುಗು, ಜಿ ತಮಿಳು ಮತ್ತು ZEE5ಯಲ್ಲಿ ಈ ಒಂದು ಮೂವಿಯನ್ನು OTTಯಲ್ಲಿ ಆಗಿ ನೋಡ್ಬೋದು. ಸೊ ಇದಾಗಿತ್ತು ಬೆಲ್ಲಂಕೊಂಡ ಸಾಯಿ ಶ್ರೀನಿವಾಸ್ ಅವರ ಕಿಷ್ಕಿಂಧಾಪುರಿ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದ